ಸಾಮ್ರಾಟ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ನನ್ನ ಫ್ಯಾಮಿಲಿ, ಅವರೇ ನನ್ನ ಸ್ಟ್ರೆಂತು, ಅವರೇ ನನಗೆ ವೀಕ್ನೆಸ್. ಲೈಫ್ನ ಟರ್ನಿಂಗ್ ಪಾಯಿಂಟ್? ನಾನು ರೀಲ್ಸ್, ನನ್ನ ಮೊದಲನೇ ವಿಡಿಯೋ ವೈರಲ್ ಆಗಿದ್ದು. ಥಿಯೇಟರ್ನಲ್ಲಿ ನಿಮ್ಮ ಬೇಬಿ ಜೊತೆ ನೋಡಿದ ಮೊದಲ ಸಿನಿಮಾ? ಅದು ಮುಚ್ಚಿ ಅದು ಎಷ್ಟು ಪಿಕ್ಚರಿಗೆ ಹೋಗಿದ್ದೀನೋ ನೆನಪೇ ಇಲ್ಲ ನನಗೆ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಅದು ಎಷ್ಟು ಪಿಕ್ಚರಿಗೆ ಕರ್ಕೊಂಡು ಹೋಗಿದ್ದೀನೋ ಗೊತ್ತಿಲ್ಲ ನನಗೆ. ನಿಮ್ಮ ಯಾವ ಗುಣ ನಿಮಗೆ ಇಷ್ಟ ಆಗಲ್ಲ? ಕೋಪ, ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ತೀನಿ. ನನ್ನ ಹೆಂಡತಿ ಯಾವಾಗ ನೋಡ್ರು ಬೈತಾ ಇರ್ತಾಳೆ, ಕೋಪ ಮಾಡ್ಕೋಬೇಡ ಅಂತ ಹೇಳ್ತಾಳೆ. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಸೆಲೆಬ್ರಿಟಿ ಕ್ರಶ್ ರಮ್ಯಾ. ಮೆಮೊರಬಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ನನ್ನ ಫಸ್ಟ್ ಡ್ಯಾನ್ಸು ನಮ್ಮ ಹಳ್ಳಿ, ನಮ್ಮ ಉಡುಪಿಯಲ್ಲಿ ಹಾವಂಜೆಯಲ್ಲಿ ಒಂದು ನಮ್ಮ ಅಕ್ಕನ ಮೆಹಂದಿ ಶಾಸ್ತ್ರದಲ್ಲಿ ಡ್ಯಾನ್ಸ್ ಮಾಡಿದ್ದು. ನನ್ನ ಮೊದಲನೇ ಡ್ಯಾನ್ಸೇ ಅಲ್ಲಿ ನಾನು ಡ್ಯಾನ್ಸ್ ಮಾಡಿರೋದು. ನಿಮ್ಮ ಇನ್ಸ್ಪಿರೇಷನ್ ಅಪ್ಪು ಸರ್ನ ನೀವು ಮೊದಲು ಭೇಟಿ ಮಾಡಿದ್ದೆಲ್ಲಿ? ಅವರು ಹೊಸ ಮನೆ ಇವಾಗ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಅವ್ರು ಇನ್ನೊಂದು ಮನೇಲಿದ್ದಾರೆ ಅಂತ ಗೊತ್ತಾಗಿತ್ತು. ಫಸ್ಟು ನಾನು ನನ್ನ ಫ್ರೆಂಡ್ ಶರತ್ ಅಂತ ಕಾಲೇಜಿಗೆ ಬಂಕ್ ಹಾಕಿ ಅವ್ರನ್ನ ಭೇಟಿಯಾಗೋಸ್ಕರ ಬಂದಾಗ ಅಲ್ಲಿ ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು. ಎರಡನೇ ಸಲ ಭೇಟಿ ಆದಾಗಲೂ ಅಷ್ಟೇ ಅವ್ರಿಗೆ ನಾನು ವೀಡಿಯೋ ತೋರಿಸಿದೆ. ಅದಂತೂ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಇಡೀ ದಿನ ಇನ್ವಿಸಿಬಲ್ ಆಗೋ ಅವಕಾಶ ಸಿಕ್ಕರೆ ಏನೆಲ್ಲ ಮಾಡ್ತೀರಾ? ಇನ್ವಿಸಿಬಲ್ ಏನಾರು ಅದೇ ಯಾವುದೋ ದೊಡ್ಡ ಡೈರೆಕ್ಟರ್ಸ್ ಮನೆಗೆ ಹೋಗಿ ಅವರು ಬರ್ದಿರೋ ಲಿಸ್ಟ್ ಹೆಸರಲ್ಲಿ ನನ್ನ ಹೆಸರು ಬರ್ತೀನಿ. ಇವನು ಬರ್ದಿದ್ದೀನ ಸಾಮ್ರಾಟ್ ಶೆಟ್ಟಿನ, ಓಕೆ ಕರ್ಸಿ ಅಂತ ಹೇಳಿದ್ರೆ ಹೇಳ್ಬೋದು. ಒಳ್ಳೆ ಐಡಿಯಾ. ಲವ್, ಸೆಂಟಿಮೆಂಟ್, ಹಾರರ್, ಆ್ಯಕ್ಷನ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ, ಯಾವ ಜಾನರ್ ಸಿನಿಮಾ ನಿಮ್ಗೆ ಹೆಚ್ಚು ಇಷ್ಟ ಆಗುತ್ತೆ? ಫ್ಯಾಮಿಲಿ ಡ್ರಾಮಾ. ನಾನು ಫ್ಯಾಮಿಲಿ ಮ್ಯಾನ್ ಆಗಿರೋದ್ರಿಂದ ಫ್ಯಾಮಿಲಿ ಡ್ರಾಮಾನೇ ನಾನು ಇಷ್ಟಪಡೋದು. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ಲೈಫ್ ಅಂದರೆ ಲೈಫ್ ಅಷ್ಟೇ, ನಾವು ಹೋಗ್ತಾ ಇರಬೇಕಷ್ಟೇ. ಎಲ್ಲಿ ತನಕ ತಗೊಂಡೋತೋ ಗೊತ್ತಿಲ್ಲ. ರೋಡ್ಸ್ಗಳದೇ ಹೇಳಲ್ವ, ನಾನು ಯಾವಾಗಲೂ ಹೇಳೋದು ಒಂದು ಗುರಿ ಅಂತ ಇರಬೇಕಷ್ಟೇ ಪ್ರತಿಯೊಬ್ಬರಿಗೂ. ಜೀವನದಲ್ಲಿ ಅಟ್ರಾಕ್ಷನ್ ಯಾವುದಿರುತ್ತೆ ತುಂಬ ಕೆಟ್ಟದಾಗಿರುತ್ತೆ. ಸೊ ಅದಕ್ಕೆ ತಲೆ ಕೊಡೋಕ್ಕೂ ಹೋಗಬೇಡಿ. ನಿಮ್ದೇನಿದೆ ಒಂದು ಗುರಿ ಅಂತ ಇಟ್ಕೊಳ್ಳಿ. ಆ ಗುರಿ ನೀವು ರೀಚ್ ಆಗೋಕ್ಕೆ ತುಂಬಾ ಫುಲ್ ಹೇಳಲ್ವ, ಕರ್ವ್ಸ್ ಆಗಿರ್ಬೋದು, ಹಂಪ್ಸ್ ಆಗಿರ್ಬೋದು, ಕಲ್ಲು ಮುಳ್ಳು ತುಂಬಾ ಇರುತ್ತೆ. ದಾರಿನ ಚೇಂಜ್ ಮಾಡಿ, ಗುರಿನ ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ.